ರಾಜ್ಯದಲ್ಲಿ ಮತ್ತೆ ಫೋನ್ ಟ್ಯಾಪಿಂಗ್ ವಿಚಾರ ಚರ್ಚೆಯ ಕೇಂದ್ರ ಬಿಂದುವಾಗಿದೆ. ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಸದ್ದಿಲ್ಲದೆ ಕದ್ದಾಲಿಕೆ ಶುರುವಾಗಿದೆಯಂತೆ. ಈ ಅನುಮಾನಕ್ಕೆ ಕಾರಣ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿಯವರು ಸಿಡಿಸಿದಂತಹ ಸ್ಫೋಟಕ ಹೇಳಿಕೆ. ಇವತ್ತು ಅದೇ ಮಾತಿನ ಜಟಾಪಟಿ ಮತ್ತಷ್ಟು ತಾರಕಕ್ಕೇರಿತ್ತು. ಕರ್ನಾಟಕ ರಾಜಕಾರಣಕ್ಕೂ ಫೋನ್ ಕದ್ದಾಲಿಕೆಗೂ ಬಿಡಿಸಲಾಗದ ನಂಟಿದ್ದಂತೆ ಕಾಣಿಸ್ತಾ ಇದೆ. ಸಿಂಹಾಸನವನ್ನೇ ಆಹುತಿ ಪಡೆದ ಘಟನೆಗಳು ಇತಿಹಾಸದ ಪುಟದಲ್ಲಿವೆ. ಈಗ ರಾಜ್ಯದಲ್ಲಿ ಮತ್ತೆ ಕಳ್ಳಗಿವಿ ಸದ್ದು ಮಾಡ್ತಾ ಇದೆ. ಈ ಬಾರಿ ಆರೋಪವನ್ನು ಮಾಡಿರೋದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ. ಪೆನ್ ಡ್ರೈವ್ ಸದ್ದಿನ ನಡುವೆ ಫೋನ್ ಟ್ಯಾಪ್ ಬಾಂಬ್. ಕಳ್ಳಗಿವಿ ಆರೋಪಕ್ಕೆ ಎಚ್.ಡಿ.ಕೆ, ಡಿ.ಕೆ.ಶಿ ಬಿಗ್ ವಾರ್. ಕಳೆದ 6 ವರ್ಷದಲ್ಲಿ ಪದೇ ಪದೇ ಫೋನ್ ರಾಂಗ್ ಸೈಡ್ ಅಲ್ಲಿ ರಿಂಗಣಿಸ್ತಾ ಇದೆ. ಅಪಸ್ವರದ ಸದ್ದು ಪದೇ ಪದೇ ಅಪ್ಪಳಿಸ್ತಾ ಇದೆ. ಈಗ ಟ್ಯಾಪ್ ಕ್ಲಾಶ್ಗೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ.ಕೆ ದೂರವಾಣಿ ಕರೆಗಳು ಎಲ್ಲೋ ಪಾಸ್ ಆಗಿ ಕಿವಿಗೆ ತಲುಪ್ತಿವೆ ಅಂತ ಗಂಭೀರ ಆರೋಪವನ್ನ ಹೊರಿಸಿದ್ದಾರೆ. ಕದ್ದಾಲಿಕೆಯ ಆರೋಪದ ಬೆನ್ನಲ್ಲೇ ಎಚ್.ಡಿ.ಕೆ, ಡಿ.ಕೆ.ಶಿ ಮಧ್ಯೆ ಬಿಗ್ ವಾರ್ ನಡೀತಾ ಇದೆ. ಅವರೇನು ಟೆರರಿಸ್ಟಾ ಅಂತ ಡಿ.ಕೆ.ಶಿ ತಿರುಗೇಟಿಗೆ ಸುತ್ತಲಿರೋ ಎಲ್ಲರೂ ಅವರೇ ಅಂತ ಎಚ್.ಡಿ.ಕೆ ಗುದ್ದಿದ್ದಾರೆ. ಇದೇ ವಿಚಾರಕ್ಕೆ ಟ್ಯಾಬ್ ತಿರುಗಿಸಿದ ಡಿ.ಕೆ.ಶಿ ರೈಟಿಂಗ್ ನಲ್ಲಿ ಕೊಡ್ಲಿ ಅಂತ ಟಾಂಟ್ ಮಾಡಿದ್ದಾರೆ. ಅಂತ ಮುಟ್ಟಾಳ ಕೆಲಸಕ್ಕೆ ನಮ್ಮ ಸರ್ಕಾರ ಹೋಗುದಿಲ್ಲ. ಅಂತ ಮುಟ್ಟಾಳ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಯಾವ ಟ್ಯಾಪು ಮಾಡೋಂಥ ಅವಶ್ಯಕತೆನೂ ಇಲ್ಲ. ಏನು ಅವ್ರೇನು ಟೆರರಿಸ್ಟ್ಗಳಿಗಾದ್ರೆ ಪರ್ಮಿಷನ್ ತಗೊಂಡು ಮಾಡ್ತಾರೆ. ಅವರು ನಮ್ಮ ರಾಜ್ಯದ ನಾಯಕರುಗಳು, ಅವ್ರಿಗೆ ಯಾಕೆ ಟ್ಯಾಪ್ ಮಾಡಕ್ ಹೋಗ್ತಾರೆ? ಟೆರರಿಸ್ಟ್ನವ್ರು ಟ್ಯಾಪ್ ಎಲ್ಲಿ ಮಾಡ್ಕೋತಾರೆ? ಟೆರರಿಸ್ಟ್ ಅವ್ರು ಅಕ್ಕಪಕ್ಕದಲ್ಲಿ ಇಟ್ಕೊಂಡಿರ್ತಾರಲ್ಲ, ಅವ್ರ ಹತ್ರ ಇರೋರೆಲ್ಲ ಟೆರರಿಸ್ಟ್ಗಳಲ್ಲಿ ಇಟ್ಕೊಂಡಿರೋದವರು. ಯಾರನ್ನ ಇಟ್ಕೊಂಡವ್ರು ಅವರು? ಈಗ ನೋಡಿ ಅಲ್ಲಿ ಹೆಸರುಗಳು ತೆಗೀರಿ. ಆ ಟೆರರಿಸ್ಟ್ಗಳನ್ನ ಯಾರಾದ್ರೂ ಟಚ್ ಮಾಡೋರು ಇಲ್ಲಿವರೆಗೆ? ಈಗ ನೋಡಿ, ಹೋಮ್ ಮಿನಿಸ್ಟ್ರು ರೈಟಿಂಗ್ ಅಲ್ಲಿ ಬರೆದು ಕೊಡಕ್ಕೆ ಹೇಳಿ. ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಇದು ಅವ್ರ ಕಾಲದಲ್ಲೆಲ್ಲ ಮಾಡಿದ್ರಲ್ಲ, ಯಾರ ಕಾಲದಲ್ಲಿ ಕದ್ದಾಲಿಕೆ ಮಾಡಿತ್ತು ಅಲ್ಲ ಅವ್ರಿಗೆ ಗೊತ್ತಿದೆ. ಇನ್ನು ಅಧಿಕಾರದ ಅಸೂಯೆ ಅನ್ನೋ ಡಿ.ಕೆ.ಶಿ ಮಾತಿಗೆ ಎಚ್.ಡಿ.ಕೆ ತಿರುಗೇಟು ಕೊಟ್ಟಿದ್ದು ಹೀಗೆ. ವಸಿಕೊತಾ ಇದ್ದಾರೆ, ನಂಗೆ ಸಿಕ್ಕಿಲ್ವಲ್ಲ ಅಂತ ವಸಿಕೊತಾ. ಈ ಅಸೂಯೆಗೆ ಎಲ್ಲರೂ ಮದ್ದಿದ್ಯಾ? ಅಧಿಕಾರ ಪಡೆದಿರ್ತಕ್ಕಂಥದ್ದು ಯಾವುದೋ ಭಗವಂತನ ಒಂದು ಆಶೀರ್ವಾದದಲ್ಲಿ ಪಡೆದಿದ್ದೇವೆ. ಬಂದಂಥ ಸಂದರ್ಭದಲ್ಲಿ ನಿಮ್ಮ ರೀತಿ ರಾಜಕಾರಣ ಮಾಡಿಲ್ಲ, ಜನಗಳ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇವೆ. ಇದು ನಾವು ನಡ್ಕೊಂಡಂತ ರೀತಿ. ಈ ಹಳೆಯ ಜುಗಲ್ಬಂದಿ ಜಗಳಕ್ಕೆ ಎಂಟ್ರಿ ಕೊಟ್ಟ ಸಿಎಂ ಟ್ಯಾಪ್ ಗಲಾಟೆಗೆ ಟೇಪ್ ಸುತ್ತಿದ್ರು. ನಮ್ಮ ರಾಜಕೀಯ ಜೀವನದಲ್ಲಿ ಈಗ ಚೀಫ್ ಮಿನಿಸ್ಟರ್ ಇರ್ಬೋದು, ಹಿಂದೆ ಚೀಫ್ ಮಿನಿಸ್ಟರ್ ಇರ್ಬೋದು, ಯಾವತ್ತೂ ಕೂಡ ಫೋನ್ ಟ್ಯಾಪ್ ಮಾಡ್ತಕ್ಕಂಥ ನೀಚ ಕೆಲಸವನ್ನ ಮಾಡಲ್ಲ. ದೂರವಾಣಿ ಕರೆಗಳನ್ನ ಕದ್ದಾಲಿಕೆ ಮಾಡಲಾಗ್ತಿದೆ ಅನ್ನೋ ಮಾತು ಟಾಕ್ ವಾರ್ ಸೃಷ್ಟಿಸಿದೆ. ಈ ಕಳ್ಳಗಿವಿ ಕಳ್ಳಾಟ ಪ್ರಕರಣ ಎಲ್ಲಿಗೆ ಮುಟ್ಟುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.